ಎಸ್ ಈ ಚಿತ್ರದಲ್ಲಿ ಕಂಡುಬರುವಂತಹ ಚಿತ್ರದಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿದಾವೆ ಅಂತೇಳಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ನಾವು ಏನು ಆನ್ಸರ್ ಮಾಡ್ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನಾವು ಆಯ್ತಾ ಇದನ್ನ ರೆಡ್ ಅಲ್ಲಿ ಬರ್ಕೋತಾ ಹೋಗ್ತೀನಿ. ರೈಟ್, ಸೊ ಬರ್ಕೊಂಡಾಗ ಇದೊಂದು ಇದೆ. ಈ ತರದ ಪ್ರಶ್ನೆ ಬಂದಾಗ ನೋಡಿ ಆಯ್ತಾ, ಆಲ್ವೇಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಎಷ್ಟು ತ್ರಿಭುಜಗಳಿದಾವೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾರೆ. ಇದಕ್ಕೆ 1 2 3 4 ಅಂತ ನಂಬರಿಂಗ್ ಕೊಡಿ. ಸೊ ಆ ನಂಬರ್ ಕೊಟ್ಟಾಗ ಈ ದೊಡ್ಡ ಸಂಖ್ಯೆ ಏನ್ ಬರುತ್ತೆ, ದೊಡ್ಡ ಸಂಖ್ಯೆ ಇಂಟು 2 ಮಾಡ್ಕೊಳ್ಳಿ. ಸೊ ಆಗ 4 2 8 ಆಗುತ್ತೆ. ಈ ಒಟ್ಟು ಈ ಏನ್ ರೆಡ್ ಬರ್ದಿನಿ, ಈ ರೆಡ್ ಒಳಗಡೆ ಬರುವಂತ ತ್ರಿಭುಜಗಳ ಸಂಖ್ಯೆ 8 ಇರುತ್ತೆ ಅಷ್ಟೇ. ಯಾವುದೇ ಒಂದು ಚತುರ್ಮುಖ ಕೊಟ್ಟಾಗ ಚತುರ್ಮುಖದ ಒಳಗಡೆ ಇರುವಂತಹ ತ್ರಿಭುಜಗಳನ್ನ ಕಂಡಿರಿ ಅಂತ ಕೇಳಿದಾಗ ಸೊ ನೀವು ಇಷ್ಟು ಮಾಡ್ಕೋಬೇಕು. ಅದರಲ್ಲೂ ವಿಶೇಷವಾಗಿ ಇದು ಪ್ಯಾರಲೋಗ್ರಾಮ್ ಅಂತೇಳಿ ಕರಿತೀವಿ, ಅದನ್ನ ಕಂಡುಹಿಡಬಹುದು, ಅಥವಾ ಸ್ಕ್ವೇರ್ ಇರ್ಬೋದು, ಅಥವಾ ರೆಕ್ಟಾಂಗಲ್ ಇರ್ಬೋದು. ಈ ಮೂರಲ್ಲಿ ಬಂದಾಗ, ಅಥವಾ ಡೈಮಂಡ್, ಈ ಮೂರಲ್ಲಿ ಬಂದಾಗ ಈ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ನಿಮ್ಗೆ 8 ಆನ್ಸರ್ ಬಂದ್ಬಿಡುತ್ತೆ, ಮುಗೀತು. ಇದಾದ್ಮೇಲೆ ಈಗ ಹೊರಗಡೆ ನೋಡೋಣ. ರೈಟ್, ಸೊ ಇಲ್ಲಿ ಎಷ್ಟು ಬರ್ತವೆ ಅನ್ನುವಂಥದ್ದು ನೋಡ್ತಾ ಹೋದಾಗ ನೋಡಿ, ಇದು ಈ ಜಾಗನ ತಗೊಂಡಾಗ ಇದೊಂದು ತ್ರಿಭುಜ, ಈ ಮಧ್ಯೆ ಒಂದು ಗೆರೆ ಬರುತ್ತೆ. ಈ ತರ ತ್ರಿಭುಜ ಬಂದಾಗ 1 2 2 ಕೂಡ ಒಟ್ಟು 3 ಆಗ್ತವೆ. ಹಾಗಾದ್ರೆ ಇಲ್ಲಿ 3, ಅದೇ ರೀತಿ ಇಲ್ಲಿ 3, ಅದೇ ರೀತಿ ಇಲ್ಲಿ 3, ಅದೇ ರೀತಿ ಇಲ್ಲಿ 3, 3 6 9 12 ಪ್ಲಸ್ 8 ಅಂತಂದ್ರೆ ಸೊ ಒಟ್ಟು ಈ ಚಿತ್ರದಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆ 20. ಇಲ್ಲಿರುವಂತಹ ಕೀ ಆನ್ಸರ್ ಆಯ್ತಾ, ಆನ್ಸರ್ಸ್ ನೋಡೋದಾದ್ರೆ 12 16 10 20. ಸೊ ರೈಟ್ ಆನ್ಸರ್ ಇಸ್ 20.